ಗಂಡ ಹೆಂಡತಿ ಈ 6 ದಿನ ದೈಹಿಕ ಸಂಭೋಗ ಮಾಡಿದರೆ ದಾರಿದ್ರ್ಯ ಕಟ್ಟಿಟ್ಟ ಬುತ್ತಿ. ಶಾಸ್ತ್ರದಲ್ಲಿ ಕೆಲವೊಂದು ಕೆಲಸಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈ ನಿಷೇಧಿತ ಕೆಲಸಗಳನ್ನು ಮಾಡುವುದರಿಂದ ಅದು ನಮ್ಮ ಆರೋಗ್ಯದ ಮೇಲೆ ಮತ್ತು ಸಂಪತ್ತಿನ ಮೇಲೆ ಪ್ರಭಾವ ಬೀರುತ್ತದೆ. ಮಗುವನ್ನು ಪಡೆಯಲು ಪತಿ ಪತ್ನಿಯರ ನಡುವಿನ ಸಂಬಂಧ ದೃಢವಾಗಿರುವುದು ಬಹಳ ಮುಖ್ಯ. ಆದರೆ ಪುರುಷರು ಈ ದಿನಾಂಕಗಳಲ್ಲಿ ಲೈಂಗಿಕ ಸಂಭೋಗವನ್ನು ತಪ್ಪಿಸಬೇಕು. ಯಾವುದೇ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಪತಿ ಪತ್ನಿಯರು ಸಂಬಂಧವನ್ನು ತಪ್ಪಿಸಬೇಕು ಮತ್ತು ಪರಸ್ಪರ ದೂರ ಇರಬೇಕು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಕುಟುಂಬಕ್ಕೆ ತೊಂದರೆ ಆಗಬಹುದು ಎಂಬ ನಂಬಿಕೆ ಇದೆ. ಇದನ್ನು ನಂಬುವುದಕ್ಕೆ ಮುಖ್ಯ ಕಾರಣ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಂದು ನಕಾರಾತ್ಮಕ ಶಕ್ತಿಗಳು ಮೇಲುಗೈ ಸಾಧಿಸುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಕಡ್ಡಾಯವಾಗಿ ನೀವು ಲೈಂಗಿಕ ಸಂಬಂಧವನ್ನು ತಪ್ಪಿಸಬೇಕು. ಯಾವುದೇ ತಿಂಗಳ ಚತುರ್ಥಿ ಮತ್ತು ಅಷ್ಟಮಿ ತಿಥಿಯಂದು ಕೂಡ ಪತಿ ಪತ್ನಿಯರು ಶಾರೀರಿಕ ಸಂಬಂಧವನ್ನು ಹೊಂದಿರಬಾರದು. ಇದು ಪುರಾಣಗಳಲ್ಲಿ ಹೇಳಲಾಗಿದೆ. ಚತುರ್ಥಿ ಮತ್ತು ಅಷ್ಟಮಿ ತಿಥಿಯಂದು ಹಾಗೂ ಭಾನುವಾರದಂದು ಗಂಡ ಹೆಂಡತಿ ಭೇಟಿ ಆಗಬಾರದು. ಈ ರೀತಿ ಮಾಡುವುದರಿಂದ ಮಕ್ಕಳು ಮತ್ತು ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಎಚ್ಚರ: ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎಚ್ಚರ ವಹಿಸಿ. 15 ದಿನಗಳ ಕಾಲ ನಡೆಯುವ ಶಾಂತ ಪಕ್ಷದಲ್ಲಿ, ಅಂದರೆ ಪೂರ್ವಜರು ಭೂಮಿಯಲ್ಲಿರುವ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ಪೂರ್ವಜರ ಶಾಂತಿಗಾಗಿ ಪೂಜೆ, ಹವನ, ತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತದೆ. ಆದ್ದರಿಂದ ಪಿತೃಪಕ್ಷದಲ್ಲಿ ದೇಹ, ಮನಸ್ಸು, ಕಾರ್ಯ ಮತ್ತು ಮಾತಿನಲ್ಲಿ ಶುದ್ಧವಾಗಿರುವುದು ಬಹಳ ಮುಖ್ಯ. ಪಿತೃಪಕ್ಷದಲ್ಲಿ ಪತಿ ಪತ್ನಿಯರು ಪರಸ್ಪರ ಸಂಬಂಧವನ್ನು ಮಾಡುವ ಬಗ್ಗೆ ಕೂಡ ಯೋಚಿಸಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ಮಾಡಿದ ಶಾರೀರಿಕ ಸಂಬಂಧದಿಂದ ಪೂರ್ವಜರು ಕೋಪಗೊಳ್ಳುತ್ತಾರೆ, ಮನೆಯ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುತ್ತಾರೆ. ಆದುದರಿಂದಲೇ ಈ ಶ್ರಾದ್ದ ಪಕ್ಷದಲ್ಲಿ ಗಂಡ ಹೆಂಡತಿ ಪರಸ್ಪರ ದೂರ ಇರಬೇಕು. ನವರಾತ್ರಿ 9 ದಿನಗಳಲ್ಲಿ ತಾಯಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಕೆಲವರು ಈ 9 ದಿನಗಳು ಮತ್ತು ಕೆಲವರು ಮೊದಲ ಮತ್ತು 8ನೇ ದಿನ ಉಪವಾಸ ಮಾಡುತ್ತಾರೆ. ನವರಾತ್ರಿ ದಿನಗಳು ಅತ್ಯಂತ ಪವಿತ್ರವಾಗಿದ್ದು ಮನೆಗಳಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಲಾಗುತ್ತದೆ. ಶಾಸ್ತ್ರಗಳಲ್ಲಿ ನವರಾತ್ರಿಯ ದಿನಗಳಲ್ಲಿ ಪುರುಷ ಮತ್ತು ಮಹಿಳೆಯ ನಡುವೆ ದೈಹಿಕ ಸಂಬಂಧ ಹೊಂದುವುದು ಕೂಡ ನಿಷೇಧಿಸಲಾಗಿದೆ. ಹೀಗೆ ಮಾಡುವುದರಿಂದ ದೇವಾನುದೇವತೆಗಳು ಕೋಪಗೊಂಡು ಕುಟುಂಬದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ. ನೆನಪಿಡಿ, ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾದಾಗ ಆ ದಿನವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಸಂಕ್ರಾಂತಿಯ ದಿನದಂದು ಸ್ನಾನ, ಧ್ಯಾನ ಮತ್ತು ದಾನದ ವಿಶೇಷ ಮಹತ್ವವನ್ನು ವಿವರಿಸಲಾಗಿದೆ. ಅದಕ್ಕಾಗಿ ಈ ದಿನದಂದು ಕೂಡ ಗಂಡ ಹೆಂಡತಿ ದೈಹಿಕ ಸಂಬಂಧ ಹೊಂದುವುದು ಕೂಡ ತಪ್ಪು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ದೈಹಿಕ ಸಂಬಂಧ ಹೊಂದಿದರೆ ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಿಸುವಂತೆ ಮಾಡುತ್ತಾರೆ. ಈ ದಿನಾಂಕಗಳನ್ನು ಹೊರತುಪಡಿಸಿ ಇತರ ಯಾವುದೇ ದಿನದಂದು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಶುದ್ಧತೆ ಮತ್ತು ಮಡಿಯಿಂದ ಸಂಯಮದ ಬಗ್ಗೆ ಕಾಳಜಿ ವಹಿಸಬೇಕು. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದರೆ ಮಾತ್ರ ಫಲ ಸಿಗುವುದು ಖಂಡಿತ ಮತ್ತು ಸಂಪೂರ್ಣವಾಗಿ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ಸ್ತ್ರೀ ಆಗಲಿ ಪುರುಷರಾಗಲಿ ಸಂಗಾತಿಯ ಹತ್ತಿರ ಹೋಗುವುದು ಸರಿಯಲ್ಲ. ಈ ಸಮಯದಲ್ಲಿ ದೈಹಿಕ ಸಂಬಂಧವನ್ನು ತಪ್ಪಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.